ಸ್ನೇಹಿತರೆ, ನಿಮ್ಮೆಲ್ರಿಗೂ ನಿಮ್ಮ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ಗೆ ಮತ್ತೆ ಸ್ವಾಗತ. ಇವತ್ತು 2ನೇ ದಿವಸ ನಾವು ಮಂಗಳೂರಲ್ಲಿ ಏನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ಹೋಟೆಲ್ ಶಿವಬಾಗ್ ಬಂದ್ವಿ. ಹೋಟೆಲ್ ಶಿವಬಾಗು ಟಿಫನ್ಗೆ ಫೇಮಸ್ ಆಗಿರುವಂಥ ಹೋಟ್ಲು ಮಂಗಳೂರಲ್ಲಿ. ಸೊ ಅಲ್ಲಿ ಬಂದಿದ್ವಿ. ಬನ್ನಿ ನೋಡೋಣ ಇಲ್ಲಿ ಏನೇನು ಸಿಗುತ್ತೆ, ಏನೇನು ತಿಂತೀವಿ ಅಂತ. ನಾವು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ನಾವು ಇಲ್ಲಿ ಬಂದು ತಿಂಡಿನ ಆರ್ಡ್ರ್ ಮಾಡಿದ್ವಿ. ಜೊತೆಗೆ ಪತ್ರೊಡೆ, ಇಲ್ಲಿ ಪತ್ರೊಡೆ ಮಂಗಳೂರು ಸೈಡಲ್ಲಿ ಫೇಮಸ್ ಇತ್ತು. ಸೊ ಆರ್ಡ್ರ್ ಮಾಡಿದ್ವಿ. ನಾನು ತಿಂದೆ, ಅಷ್ಟೊಂದೇ ನಮ್ಗೆ ಇಷ್ಟ ಆಗಲಿಲ್ಲ. ಅದ್ರ ಜೊತೆಗೆ ಸಜ್ಜೆ ರೊಟ್ಟಿ, ಗೋಲಿ ಬಾಜಿ, ಆಮೇಲೆ ನಮ್ಮ ಮಗು ಬೇಡ ಅಂದರೂ ಕೇಳಲಿಲ್ಲ, ದೋಸೆ ತೊಗೊಂತು. ಸೊ ಇಲ್ಲಿನ ದೋಸೆಗಳು, ಮಸಾಲೆ ದೋಸೆಗಳ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಮ್ಗಳ ಥರ ಒಳಗಡೆ ಮಸಾಲೆ ಹಾಕಲ್ಲ. ಸೊ ಈ ಸಜ್ಜೆ ರೊಟ್ಟಿನೂ ಪರವಾಗಿಲ್ಲ, ಚೆನ್ನಾಗಿತ್ತು. ಗೋಲಿ ಬಾಜಿ ಅದು ಚೆನ್ನಾಗಿತ್ತು ಬೆಂಗಳೂರಿಗಿಂತ. ಹೊಟ್ಟೆ ತುಂಬ ತಿಂಡಿ ತಿಂದ್ಕೊಂಡು ನಾವು ಸೈಂಟ್ ಅಲೂಸಿಯಸ್ ಚರ್ಚ್ಗೆ ಹೋದ್ವಿ. ಮಂಗಳೂರಲ್ಲಿ ಬೇಜಾನ್ ಚರ್ಚ್ಗಳಿದ್ದಾವೆ, ಅದರಲ್ಲಿ ಇದು ಒಂದು ಫೇಮಸ್ ಆಗಿರುವಂಥ ಚರ್ಚು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಬಿಸಿಲಿತ್ತು, ಆದ್ರೂ ನಾವು ತಿಂಡಿ ಮುಗಿಸ್ಕೊಂಡು ಹೋಗಲೇಬೇಕಲ್ಲ ಅಂತ ಹೊರಟ್ವಿ. ನೋಡಿ, ಚರ್ಚ್ ಹೊರಗಡೆಯಿಂದ ಹಿಂಗೆ ಕಾಣಿಸುತ್ತೆ. ಚರ್ಚು ಒಳಗಡೆ ಹೋದರೆ ತುಂಬ ತಂಪಾಗಿತ್ತು, ತುಂಬ ಪ್ರಶಾಂತವಾಗಿ ಕೂಡ ಇತ್ತು. ಪ್ರೇಯರ್ ಸ್ಟಾರ್ಟ್ ಆಗ್ತಾ ಇದ್ದು ಮಧ್ಯಾಹ್ನ. ಸೊ ನಾವು ಸ್ವಲ್ಪ ಬೇಗನೆ ಹೋಗಿದ್ದರಿಂದ ಇನ್ನು ಯಾರು ಪ್ರೇಯರ್ಗೆ ಬಂದಿಲ್ಲದೆ ಇರೋ ಕಾರಣ ಚರ್ಚು ಸ್ವಲ್ಪ ಖಾಲಿನೇ ಇತ್ತು, ಪ್ರಶಾಂತವಾಗಿ ಇತ್ತು, ಜನಗಳು ಕಮ್ಮಿ ಇದ್ದರು. ನೀವು ನೋಡ್ತಾ ಇರ್ಬೋದು ಚರ್ಚು. ಇದು ತುಂಬ ಹಳೆಯ ಚರ್ಚು, ತುಂಬ ಇಷ್ಟ ಆಯಿತು. ಚರ್ಚಲ್ಲಿ ಎಲ್ಲೂ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ತೊಗೊಬಾರ್ದು ಅಂತ ಇರಲಿಲ್ಲ. ನಾವು ವಿಡಿಯೋಗ್ರಫಿ ಎಲ್ಲ ಮಾಡ್ತಾಯಿದ್ವಿ, ಬೇರೆಯವರೆಲ್ಲ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಒಬ್ರು ಬಂದು ಇಲ್ಲಿ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ತೊಗೊಂಡ್ರೆ ತೊಗೊಬೋದು, ನೀವು ಪರ್ಮಿಷನ್ ಇದೆ, ಬಟ್ ಏನಂದರೆ ಚರ್ಚ್ಗೆ ಒಂಚೂರು ಕಾಂಟ್ರಿಬ್ಯೂಟ್ ಮಾಡಿ 500 ರೂಪೀಸು ಅಂತ ಹೇಳ್ತಾಯಿದ್ರು. ಸೊ ನಾವು ಅಷ್ಟೊತ್ತಿಗಾಗಲೇ ಎಲ್ಲ ವಿಡಿಯೋಕ್ಕೂ ಮಾಡಿಬಿಟ್ಟಿದ್ವಿ. ಸೊ ನಾವು ಸುಮ್ಮನೆ ಆಗ್ಬಿಟ್ವಿ, ಅವ್ರ ಮುಂದೆ ಮಾಡೋಕ್ಕೂ ಹೋಗಲಿಲ್ಲ, 500 ರೂಪಾಯಿ ಕಟ್ಟಲೂ ಇಲ್ಲ. ನೋಡಿ, ಪ್ರೇಯರ್ ಮಾಡೋದಕ್ಕೆ ಅಂತ ನಮ್ಮ ಮಗು ರೆಡಿಯಾಗಿದೆ ಆಲ್ರೆಡಿ. ನೋಡಿ, ಇಲ್ಲಿ ಕಾಲಿಗೆ ಸಪೋರ್ಟ್ ಕೊಡೋದಕ್ಕೆ ಕೆಳಗಡೆ ಕುಷನ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಕುಷನ್ ಮೇಲೆ ಕಾಲಿಟ್ಕೊಂಡು ಮಂಡಿಗೆ ಊರ್ಬಿಟ್ಟು ನಮ್ಮ ಮಗು ಪ್ರೇಯರ್ಗೆ ರೆಡಿಯಾಗಿ ನಿಂತಿದೆ, ಪ್ರೇಯರ್ ಮಾಡ್ತಾಯಿದೆ. ಇಲ್ಲಿ ಬಂದಿರೋರೆಲ್ಲ ಪ್ರವಾಸಿಗರೇ, ಯಾರೂ ಇಲ್ಲಿ ಪ್ರೇಯರ್ಗೆ ಇನ್ನೂ ಬಂದಿಲ್ಲ. ಪ್ರೇಯರ್ ಇನ್ನೂ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತಾಯಿತ್ತು. ತುಂಬ ಹಳೆಯ ಚರ್ಚ್ ಇದು, ತುಂಬ ಚೆನ್ನಾಗಿದೆ. ಇದನ್ನು ನೋಡೋಕ್ಕೇ ಒಂದು ದಿವಸ ಬೇಕಾಗುತ್ತೆ, ಅಷ್ಟು ಚೆನ್ನಾಗಿದೆ. ವಾಸ್ತುಶಿಲ್ಪ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಇದನ್ನೆಲ್ಲ ನೋಡಿಕೊಂಡು ಅಲ್ಲೇ ಮ್ಯೂಸಿಯಮ್ ಹೋಯ್ತು. ಮ್ಯೂಸಿಯಮ್ ಒಳಗಡೆ ನಿಮಗೆ ಅಲೋ ಇಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಗಿರಿ ಮಂಜಾಸಿಗೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಗಿರಿ ಮಂಜಾಸು ಮಧ್ಯಾಹ್ನ ಆಗ್ಬಿಟ್ಟಿತ್ತು ಆಲ್ರೆಡಿ. ಇದೆಲ್ಲ ಮುಗಿಸ್ಕೊಂಬರೋಷ್ಟಲ್ಲ. ಗಿರಿ ಮಂಜಾಸು ಮಂಗಳೂರಲ್ಲಿ ತುಂಬ ಫೇಮಸ್ ಆಗಿರುವಂಥ ಫಿಶ್ ಹೋಟ್ಲು. ಸೊ ಇಲ್ಲಿ ಬಂದು ನೋಡಿದ್ರೆ ಇದು ಸಂಧಿ ರೋಡು, ಇಷ್ಟು ಚಿಕ್ಕ ರೋಡಲ್ಲಿದೆ ಇದು. ಇಲ್ಲಿಗೆ ನೂರಾರು ಕಾರ್ಗಳು ಬರ್ತವೆ. ಆ ಕಾರ್ಗಳು ಪಾರ್ಕ್ ಮಾಡೋಕ್ಕೂ ಜಾಗ ಇರಲ್ಲ. ನಾವು ಹೆಂಗೋ ಎಲ್ಲೋ ಒಂದು ಕಡೆ ಜಾಗ ಮಾಡಿ ಒಳಗಡೆ ಬಂದು ನಿಂತ್ಕೊಂಡ್ವಿ. ಒಳಗಡೆ ಬಂದರೆ ಜನಸಾಗರ. ಮಂಗಳೂರಲ್ಲಿ ಫೇಮಸ್ ಆಗಿರೋ ಯಾವುದೇ ಹೋಟ್ಲಿಗೆ ಹೋದ್ರೂ ಇದೇ ಥರ ಜನಸಾಗರ ತುಂಬಿ ತುಳುಕ್ತಾ ಇರುತ್ತೆ. ಇದು ಈ ಹೋಟ್ಲಲ್ಲಿ ಹಾಕಿರುವಂಥ ಮೆನು. ಈ ಮೆನುನ ಇಲ್ಲಿ ಬರೋರು ಯಾರೂ ಓದಲ್ಲ, ಸೀದಾ ಒಳಗೋಗ್ತಾರೆ, ಏನು ಬೇಕು ಆರ್ಡ್ರ್ ಮಾಡ್ತಾರೆ, ಹೋಗ್ತಾರೆ. ಮೆನು ಅಂತೂ ನೋಡೋದೇ ಇಲ್ಲ. ಎಂಟ್ರಿ ಆಗಿದ ತಕ್ಷಣ ನಮಗೇನೋ ಇದೊಂದು ಕೊಟ್ಟರು. ತುಂಬ ಚೆನ್ನಾಗಿತ್ತು ಕುಡಿಯೋದಕ್ಕೆ. ಇದ್ರ ಹೆಸರೇನು ಅಂತ ಗೊತ್ತಿಲ್ಲ, ಆದರೆ ಸಕ್ಕತ್ತಾಗಿತ್ತು, ಒಳ್ಳೆ ಮಜಾ ಕೊಡ್ತಾಯಿತ್ತು. ನಮ್ಮ ಕಡೆ ಡಾಬಾಗಳಿಗೆ ಹೋದರೆ ರಸಮ್ ಕೊಡ್ತಾರಲ್ಲ, ಅದೇ ಥರ ಇಲ್ಲೂ ಕೊಟ್ಟರು. ನಾವು ಇನ್ನೊಂದು ಗ್ಲಾಸ್ ಇಸ್ಕೊಂಡು ಕುಡಿದ್ವಿ. ಹೇಳಿದ್ದು ಏನು ಅಂತ ಗೊತ್ತಿಲ್ಲ. ಮಜಾ ಇದೆಯಾ? ಮಜಾ ಇದೆ. ಹಾಗೂ ಜಾಗ ಸಿಕ್ತು ನಮಗೆ. ನಾವು 2 ಫಿಶ್ ಥಾಲಿ ಆರ್ಡ್ರ್ ಮಾಡಿದ್ವಿ. ಫಿಶ್ ಥಾಲಿ ಜೊತೆಗೆ ಇದೆಲ್ಲ ಕೊಡ್ತಾರೆ. ಒಂದು ಗ್ರೇವಿಲಿರೋಂಥ ಒಂದು ಫಿಶ್ಶು ಇರುತ್ತೆ. ಅದ್ರ ಜೊತೆಗೆ ನಾವು ಒಂದು ಅಂಜಲ್ ಫ್ರೈ ಗೀ ರೋಸ್ಟು, ಆಮೇಲೆ ಒಂದು ಕಾಣೆ ಗೀ ರೋಸ್ಟ್ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆ ಒಂದು ಪ್ರಾನ್ಸ್ ಕೂಡ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಗೀ ರೋಸ್ಟ್ ಅಂತೂ. ಅದು ಗ್ರೇವಿ ಅಂತೂ ಎಷ್ಟು ತಿಂದ್ರೂ ತಿನ್ನಬೇಕು ನೆಕ್ಕಬೇಕು ಅನ್ನಿಸ್ತಾ ಇತ್ತು. ಅಷ್ಟೆಲ್ಲ ಮಾಡಿ ನೋಡಿ, ಇದು ಪ್ರಾನ್ಸ್ ಗೀ ರೋಸ್ಟು ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ಮಾತಾಡೋಂಗೆ ಇಲ್ಲ. ಹಿಂಗಿದೆ ಪ್ರಾನ್ಸು? ಹಾಂ, ಚೆನ್ನಾಗಿ ತಿಂದೆ. ಬೆಳಗ್ಗೆಯಿಂದ ಹೇಳ್ತಿದ್ದೀನಿ ಬೀಚ್ಗೆ ಹೋಗೋಣ ಅಂತ. ಸಂಜೆ ಹೋದ್ರೆ ಬೆಟರು ಅಂತ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಬೆಳಗ್ಗೆ ಹೋದ್ರೇನೆ ಬೆಟರಾ ಅಥವಾ ಸಂಜೆ ಹೋದ್ರೆ ಬೆಟರಾ? ನಾನು ಬೆಳಗ್ಗೆ. ಗಿರಿ ಮಂಜಾಸಲ್ಲಿ ಫುಲ್ ರಶ್ಶು. ಏನು ರಶ್ ಅಂದರೆ ಹಬ್ಬ. ತುಂಬ ರಶ್. ಆದರೆ ಊಟ ಚೆನ್ನಾಗಿತ್ತು ಅಷ್ಟೇ. ಊಟ ಹೆಂಗಿತ್ತು? ಇದು ಪ್ರಾನ್ಸ್ ಗೀ ರೋಸ್ಟು ಅದು
ಇದಿತ್ತಲ್ವ ಪೇಸ್ಟ್ ಥರ ಅದನ್ನ ಹಾಕೊಂಡು ಅನ್ನಕ್ಕೆ ತಿನ್ನಿ. ಗ್ರೇವಿ ಚೆನ್ನಾಯ್ತಾ? ಮಮ್ಮಿ ನೋಡಿ ತಿಂದ್ಬಿಟ್ಟು. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಸೀದಾ ನಾವು ಬೀಚ್ ಹತ್ರ ಬಂದ್ವಿ, ಪೆರಂಬೂರ್ ಬೀಚು. ಈ ಬೀಚಿಗೆ ಬಂದರೆ ನಮ್ಮ ಮಗು ನೋಡಿ ರೆಡಿಯಾಗಿ ನಿಂತಿದೆ. ನಮ್ಮ ಮಗುಗೆ ಫುಲ್ ಖುಷಿ. ಎಲ್ಲ ನೀಟಾಗಿ ಸ್ವಿಮ್ ಸೂಟ್ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ವಿ ಬೀಚ್ ಹತ್ರ. ಅಷ್ಟೊಂದು ಜನ ಏನು ಇರಲಿಲ್ಲ ಹೇಳಬೇಕು ಅಂದರೆ. ಸೊ ಆರಾಮಾಗಿ ಬಂದ್ವಿ. ಬಿಸಿಲು ಸ್ವಲ್ಪ ಅಷ್ಟು ಬಿಸಿಲು ಇರಲಿಲ್ಲ. ನಾವು ಬರೋಷ್ಟಾಗಲೇ 4 ಗಂಟೆ ಆಗಿದ್ದರಿಂದ ಸ್ವಲ್ಪ ಬಿಸಿಲು ಕೂಡ ಕಮ್ಮಿ ಇತ್ತು. ಸೊ ಇವಾಗ ಬೀಚ್ಗೆ ಹೋಗ್ತಾ ಇದ್ವಿ ಆಟ ಆಡೋದಕ್ಕೆ. ಯಾಕೆ ಎನ್ನ ನಮ್ಮ ಮಗುಗೆ ಬೀಚಲ್ಲಿ ಎಷ್ಟು ಆಟ ಆಡೋದು ಸಮಾಧಾನನೇ ಆಗ್ತಾ ಇಲ್ಲ. ಸೊ ಅದಕ್ಕೂ ನಾವು ಬಿಟ್ಬಿಟ್ಟಿದ್ವಿ, ಎಷ್ಟಾದರೂ ಆಡ್ಕೊಂಡು ಎಷ್ಟು ಮಜಾ ಮಾಡ್ಬಿಡು ಅಂತ. ಬೀಚಲ್ಲಿ ಸುಮಾರು 2.5 ಗಂಟೆ ಟೈಮ್ ಆಟ ಆಡಿ ನಮ್ಮ ಮಗು ಸುಸ್ತಾಗ್ಬಿಟ್ಟಿತ್ತು, ಹೊಟ್ಟೆ ತುಂಬ ಹಸುವಾಗಿತ್ತು. ಸೊ ಬೀಚ್ ಸೈಡಲ್ಲಿ ಏನೇನು ಸಿಕ್ಕಿತ್ತು ಅದನ್ನೆಲ್ಲ ತಿಂತಾ ಇದೆ, ನೋಡ್ಬೋದು ನೀವು. ಚಿಕ್ಕದು ಅನ್ಸುತ್ತೆ. ಚಿಕ್ಕ ಹುಡುಗ ಆಗ್ತಿದ್ದಾನೆ. ಮಿಲಿನೂ ಇಷ್ಟ ಹೋಗಿದ್ದಿದ್ದ ಅವಾಗ. ನಮ್ಮನ್ನೆಲ್ಲ ಮೇಲೆ ಕಳಿಸ್ಬಿಟ್ಟಿದ್ವಿ. ಮಿಲಿನೂ ನೋಡಿ ಹೆಂಗ್ ತಿಂತಾಳೆ. ಸೊ ಬೀಚಲ್ಲೆಲ್ಲ ಆಡ್ಕೊಂಡು ಇವಾಗಲೇ ಟೈಮ್ ಆಗೋಯ್ತು. ಸೊ ಇವಾಗ ಊಟಕ್ಕೆ ಹೋಗಬೇಕು. ಬನ್ನಿ ಎಲ್ಲೋಗ್ತಾ ಇದ್ದೀವಿ ಊಟಕ್ಕೆ ಅಂತ ತೋರಿಸ್ತೀವಿ. ಕೊನೆ ಸರಿ ಇವತ್ತಿನ ದಿವಸಕ್ಕೆ ಕೊನೆ ಸರಿ ಬೀಚ್ಗೆ ಬಾಯಿ ಹೇಳ್ಬಿಟ್ಟು ಊಟದ ಕಡೆ ಹೋಗೋಣ. ಮತ್ತೆ ನಾಳೆ ಬೀಚ್ಗೆ ಮತ್ತೆ ಬರೋಣ. ರಾತ್ರಿ 9 ಗಂಟೆ ಆಗಿದೆ. ಇಲ್ಲೊಂದು ಫೇಮಸ್ ಹೋಟ್ಲ್ ಇದೆಯಂತೆ, 130 years 130 ವರ್ಷದಿಂದ ಹಳೆಯ ಹೋಟ್ಲು. ಯಾವುದು? ಹೋಟೆಲ್ ಅಕ್ಕಮಕ್ಕ. ಓಕೆ, ಹಾಂ ಅಕ್ಕಮಕ್ಕ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ ಹೆಂಗಿದೆ. ಮಂಗಳೂರಿನ ಒಂದು ಗಲ್ಲಿಯಲ್ಲಿರುವಂಥ ಸಣ್ಣದಾದ ಗಲ್ಲಿಯಲ್ಲಿರುವಂಥ ಅಕ್ಕಮಕ್ಕ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಏನು ಬಾಗಿಲು ತೆಗ್ದಿದ್ಯಾ ಕ್ಲೋಸ್ ಆಗಿದೆಯಾ ಗೊತ್ತಿಲ್ಲ. 10 ಗಂಟೆವರೆಗೂ ಇದೆ ಅಂತ ಬೋರ್ಡ್ ಹಾಕಿದೆ. 10:30 ಸಾರಿ. ಫೇಮಸ್ ಅಕ್ಕಮಕ್ಕ ಹೋಟೆಲ್ ಈಸ್ ಹಿಯರ್. ಹೋಟೆಲ್ನ ಮುಂದೆ ತುಳಸಿ ಗಿಡ. ಚೆನ್ನಾಗಿದೆ ಅಲ್ಲ? ಮನೆ ಇದು ಹೋಟೆಲ್ ಅಲ್ಲ. ನಡೀರಿ ನೋಡೋಣ. ವಾಟ್ ಎವರ್ ಇಟ್ ಮೇ ಬಿ. ಮೀನು ಖಾಲಿ ಆಗಿಬಿಡಿದೆ ಕೆಲವೊಂದು, ಅದಕ್ಕೆ ನೆಗೋಷಿಯೇಷನ್ ಮಾಡೋಕ್ಕೆ ಹೋಗಿದ್ದಾರೆ. ಅದು ಸಾಧ್ಯ ಇದೆಯಾ ಅಂತ ನೋಡ. ಊರಿಗೆಲ್ಲ ಚಿಂತೆ ಆದರೆ ಮಗುಗೆ ಚಿಂತೆ. ಏನಂತೆ? ಎಲ್ಲಿಂದ ತರ್ತಾರೆ? ಸಮುದ್ರದಿಂದ ಹೋಗ್ತಾರೆ. ನಾವು ಬರೋದು ಲೇಟ್ ಆಗಿದ್ದರಿಂದ ಎಲ್ಲ ಖಾಲಿ ಆಗಿದೆ. ನಿಮ್ಗೆ ಆವಾಗಲೇ ಗೊತ್ತಾಯ್ತದು. ಸೊ ಇರೋದನ್ನೇ ಏನಿದೆಯೋ ಅದನ್ನು ಹಾಕ್ರಿ ಅಂತ ಹೇಳಿದ್ವಿ. ಅವರು ರೈಸ್ ಇದೆ, ಅನ್ನ, ಗ್ರೇವಿ ಇದೆ, ಎಲ್ಲ ಇದೆ, ಫಿಶ್ಗಳು ಖಾಲಿ ಆಗಿದೆ ಅಂದರು. ಅದರಲ್ಲಿ ಯಾವುದೋ ಒಂದೇ ಒಂದು ಫಿಶ್ ಇದೆ, ಅದನ್ನು ಹಾಕ್ಸ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ರವಾ ಫ್ರೈ ಮಾಡಿ ಹಾಕ್ತರು. ನೋಡಿ ತೋರಿಸ್ತೀನಿ ಆ ಫಿಶ್ನ. ಇವಾಗ ಬರೆಸ್ತಾ ಇದ್ದಾರೆ ಗ್ರೇವಿ ಎಲ್ಲ. ಅದು ತುಂಬ ಚೆನ್ನಾಗಿತ್ತು ಗ್ರೇವಿ ಎಲ್ಲ. ನೋಡಿ ಒಳ್ಳೆ ಫಿಶ್, ಕೊನೆಗೆ ಕಮ್ಮಿ ಇದ್ರೂ ತುಂಬ ಚೆನ್ನಾಗಿತ್ತು. ರವಾ ಫ್ರೈ ಮಾಡಿದ್ದು ಸೂಪರಾಗಿತ್ತು. ಹೊಟ್ಟೆ ತುಂಬ ಫಿಶ್ ಇತ್ತು ಒಟ್ಟಿನಲ್ಲಿ. ಅಂದರೆ ವೆರೈಟಿ ಫಿಶ್ ಇರಲಿಲ್ಲ. ಅವ್ರಿಗೆ ಹೇಳಿ ಕೊಟ್ಟಿದ್ದು ಫಿಶ್ನ ತಿನ್ಬೇಕಾಯ್ತು ನಾವು.
ಯಾಕೆಂದರೆ ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಆ ಥರ ಆಯಿತು. ಸೊ ಬೇಗ ಹೋಗ್ಬೇಕು. ಇಲ್ಲಿ 8 ಗಂಟೆ ಒಳಗೆ ಹೋದ್ರೆ ತುಂಬ ಚೆನ್ನಾಗಿ ಸಿಗುತ್ತಂತೆ. 9 ಗಂಟೆ 9:30 ಆಗ್ಬಿಟ್ರೆ ಎಲ್ಲ ಖಾಲಿ ಆಗ್ಬಿಡುತ್ತೆ. ಇಲ್ಲಿ ಜನ ಜಾಸ್ತಿ, ಇಲ್ಲಿಂದು ಹುಡ್ಕೊಂಬರೋರೇ ಜಾಸ್ತಿ ಇಲ್ಲಿಗೆ. ಸೊ ನಾವು ಅದನ್ನು ಏನಿದೆಯೋ ಅದನ್ನು ತಿನ್ಕೊಂಡು ಹೊರಟ್ವಿ. ಸೊ ಹಂಗೆ ಮಂಗ್ಳೂರು ಬಂದಮೇಲೆ ಪಬ್ಬಾಸ್ಗೆ ಹೋಗ್ತಾರೆ ಆಗುತ್ತಾ ಅಂದ್ಬಿಟ್ಟು ಪಬ್ಬಾಸಿಗೆ ಬಂದ್ವಿ. ಪಬ್ಬಾಸ್ ಕೂಡ ಫಸ್ಟು ನೈಟೆಲ್ಲ ತೆಗ್ದಿರ್ತಿತ್ತು, ಅಂದರೆ 11 ಗಂಟೆ 12 ಗಂಟೆವರೆಗೂ ತೆಗ್ದಿರ್ತಿತ್ತಂತೆ. ಕರೋನಾ ಬಂದಮೇಲೆ ಅದನ್ನು ಸ್ಟಾಪ್ ಮಾಡಿದ್ರು. ಸೊ ಅಲ್ಲಿ ಪಾರ್ಸಲ್ ತೊಗೊಂಡು ರೂಮಲ್ಲಿ ಹೋಗ್ಬಿಟ್ಟು ತಿನ್ಕೊಳ್ಳೋಣ ನಮ್ಮದು ಅಪಾರ್ಟ್ಮೆಂಟಲ್ಲಿ ಅಂದ್ಕೊಂಡು ಹೋಗಿದ್ವಿ. ಸೊ ನಾವು ಹೋಗೋಷ್ಟರಲ್ಲಿ ಅಲ್ಲೂ ಕ್ಲೋಸ್, ನಿಮಗೆ ಗೊತ್ತಿದೆ. ಇವಾಗೆಲ್ಲ ರಾತ್ರಿ ಹೊತ್ತೆಲ್ಲ ತೆಗಿಯೋಕ್ಕೆ ಬಿಡಲ್ಲ ಅಂತ, ಬರೀ ಪಾರ್ಸಲ್ ಕೌಂಟ್ರ್ ಮಾತ್ರ ಓಪನ್ ಇರುತ್ತೆ. ಸೊ ಅಲ್ಲಿಗೆ ಬಂದ್ವಿ, ಪಾರ್ಸಲ್ ತೊಗೊಂಡು ಸೀದಾ ಅಲ್ಲಿಂದ ನಾವು ಇದ್ದಂಥ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ತಿನ್ಕೊಂಡಿದ್ದು. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಾಳೆ ವಿಡಿಯೋ ಇರುತ್ತೆ, ಮತ್ತೆ ಬರ್ತೀವಿ. ನಾಳೆ ಏನೇನು ಮಾಡಿದ್ವಿ ಎಲ್ಲ ನಿಮ್ಗೆ ತೋರಿಸ್ತೀವಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆದರೆ ಶೇರ್ ಮಾಡಿ ಅಷ್ಟೇ.